ವೆಲ್ಕಮ್ ಇನ್ಫೋ ವಿತ್ ಸ್ವಾತಿ ಚಾನೆಲ್ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಮುಂದಿನ ತಿಂಗಳು ಬರುತ್ತೆ. ಇದ್ರ ಬಗ್ಗೆ ಈ ತರ ಅಪ್ಡೇಟ್ಸ್ ನ ಕೊಟ್ಟು ನಮಗೂ ಬೇಜಾರಾಗುತ್ತೆ. ಯಾಕಂದ್ರೆ ಹಣ ಬರ್ತಾನೆ ಇಲ್ಲ. ಸೊ ಇವ್ರು ರಿಲೀಸೇ ಮಾಡಿಲ್ಲ ಅಂತ ಅಂದಾಗ ನಾವ್ ಯಾವ ಒಂದು ಭರವಸೆ ಮೇಲೆ ನಿಮ್ಗೆ ವಿಡಿಯೋನ ಮಾಡಿ ಹಾಕೋದು, ಆ ತರ ಒಂದು ಪರಿಸ್ಥಿತಿ ನಮಗೂ ಕೂಡ ಉಂಟಾಗಿತ್ತು. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅದಾದ ನಂತರ ರಿಕವರಿ ಸ್ಟೇಜ್, ಅದನ್ನ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು. ಅವರು ಆ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆನ ಕೊಟ್ಟಿದ್ರು. ಬಟ್ ಇಷ್ಟೆಲ್ಲ ಕತೆಗಳು ಆದ್ಮೇಲೆ ನಿಮ್ಗೆ 16ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟು ಇವಾಗ ಬಂದಿರುವಂತದ್ದು. ಸೊ ಹಾಗಾಗಿ ನಾನು ಯಾವ್ದಾದ್ರು ಗೃಹಲಕ್ಷ್ಮಿದು ಅಪ್ಡೇಟ್ ಬಂದಾಗ್ಲೇ ಮಾತ್ರ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದಿದ್ದು. ಸುಮ್ನೆ ಟೈಮ್ ಪಾಸ್ ಮಾಡೋದಕ್ಕೆ ಅಥವಾ ನಿಮ್ಗೆ ಮಿಸ್ಲೀಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಯಾವ್ದು ವಿಡಿಯೋಸ್ ನ ಮಾಡ್ತಾ ಇರ್ಲಿಲ್ಲ. ಸೊ ಇವಾಗ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಬಂದಿರುವಂತದ್ದು, ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಫೈನಲಿ ಇವಾಗ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಚೇತರಿಸ್ಕೊಂಡಿದ್ದಾರೆ. ಇದಾದ ಕೂಡಲೇ ಅವರು ಮಾಡಿರುವಂತ ಫಸ್ಟ್ ಕೆಲಸ ಯಾವುದು ಅಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರನ್ನ ನಂಬಿ ತುಂಬಾ ಜನ ಕಾಯ್ತಾ ಇದ್ರು. ಅಪ್ಡೇಟ್ಸ್ ಯಾವಾಗ ಕೊಡ್ತಾರೆ ಅಥವಾ ಅಮೌಂಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು. ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಬಂದಿರುವಂತದ್ದು. ನಿಮ್ಗೆ ಗೃಹಲಕ್ಷ್ಮಿಯ ಹಣ ಏನಿದೆ, 16ನೇ ಕಂತಿನ ಹಣ ಏನು ಬರ್ಬೇಕಾಗಿತ್ತು, ಅದು ನಿಮ್ಗೆ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ತಿಂಗಳಂದ್ರೆ ಯಾವತ್ತು? ಆಲ್ರೆಡಿ ಇವತ್ತು 30 ಆಗೋಯ್ತು. ಇನ್ನು ಒಂದು ದಿನ ಬಾಕಿ ಇದೆ. ಅವ್ರು ಹೇಳಿದ್ರು ಕೊಡ್ತೀವಿ ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಈ ತಿಂಗಳು ಅಂದ್ರೆ ಇನ್ನೆರಡು ದಿನದಲ್ಲಿ ಆಗಿಲ್ಲ ಅಂತ ಆದ್ರೆ ನಿಮಗೆ ಏನ್ ಮಾಡ್ತಾ ಇದ್ದಾರೆ, ಮುಂದಿನ ತಿಂಗಳು 1ನೇ ತಾರೀಕು ನಿಮಗೆ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ನಿಮ್ಗೆ ಬರೀ 16ನೇ ಕಂತಿನ ಹಣ ಕೊಡ್ತಾ ಇಲ್ಲ, ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಟಿರೋದು 17ನೇ ಕಂತಿನ ಹಣ ಸಮೇತ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. 17ನೇ ಕಂತಿನ ಹಣನ ಯಾವಾಗ ಕೊಡ್ತಾರೆ, ಮತ್ತೆ ಇದಕ್ಕೆ ಇನ್ನೂ ಒಂದಷ್ಟು ಎಳಿತಾರ, ಇನ್ನೊಂದಷ್ಟು ರಾಮಾಯಣ ಮಾಡ್ತಾರ ಅಂತ ಅಂದ್ರೆ ಇವ್ರು ಹೇಳಿರೋದು ಈಗ ಫಸ್ಟ್ ನಾವು 16ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ, 10ನೇ ತಾರೀಕಿನ ಒಳಗೆ ನಿಮ್ಗೆ 17ನೇ ಕಂತಿನ ಹಣನು ರಿಲೀಸ್ ಮಾಡ್ತೀವಿ ಅಂತ. ಸೊ ಬೇಸಿಕಲಿ ಫೆಬ್ರವರಿ 1ನೇ ತಾರೀಕಿಂದ 10ನೇ ತಾರೀಕಿನ ಒಳಗೆ 16 ಮತ್ತೆ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಇದನ್ನ ಹೇಳಿರುವಂತದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಥವಾ ಏನ್ ಕ್ಯಾನ್ಸಲ್ ಆಯ್ತಾ, ಏನ್ ಕತೆ ಇದು ಒಂದು ಪರಿಸ್ಥಿತಿ ಅಂತ ಹೇಳಿ ಅಪ್ಡೇಟ್ಸ್ ಗಳಿಗಾಗಿ ಕಾಯ್ತಾ ಇದ್ದಿದ್ದಂತವ್ರಿಗೆ ಇವಾಗ ಇದ್ರ ಬಗ್ಗೆ ಅಪ್ಡೇಟು ಬಂದಿರುವಂತದ್ದು. ಸೊ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಒಟ್ಟಿಗೆ 4,000 ಆದ್ರೂ ಕ್ರೆಡಿಟ್ ಆಗ್ಬೋದು. ಇಲ್ಲ ಅಂದ್ರೆ ಮೊದಲನೇ ದಿನ ಅಂದ್ರೆ ಫೆಬ್ರವರಿ 1ನೇ ತಾರೀಕು 2,000 ಬರುತ್ತೆ, 10ನೇ ತಾರೀಕು ನಿಮ್ಗೆ ಮತ್ತೆ ಇನ್ನೊಂದು 2,000 ಬರುತ್ತೆ. ಒಟ್ಟಿನಲ್ಲಿ ನಿಮ್ಗೆ 1ನೇ ತಾರೀಕಿಂದ 10ನೇ ತಾರೀಕಿನ ಒಳಗೆ 16 ಮತ್ತೆ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ, ನಾವು ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಇವ್ರು ಹೇಳ್ತಾನೆ ಬರ್ತಾ ಇದ್ದಾರೆ. ಹೇಳಿದ ಹಾಗೆ ನಡ್ಕೊಂಡ್ರೆ ಈ ಒಂದು ಸರ್ಕಾರ ಏನಿದೆ ಅದ್ರ ಮೇಲೆ ಎಲ್ರಿಗೂ ಗೌರವನೂ ಇರುತ್ತೆ, ನಂಬಿಕೆನೂ ಇರುತ್ತೆ. ಮತ್ತೆ ಏನೋ ಡಿಲೇ ಮಾಡ್ಬೇಕು, ಏನೋ ಡಿಲೇ ಆಗ್ತಾ ಇದೆ ಅಂತ ಮತ್ತೆ ಒಂದಷ್ಟು ರೀಸನ್ಸ್ ನ ಕೊಟ್ರೆ ನಿಜವಾಗ್ಲೂ ಇವ್ರು ಏನ್ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿ ಜನಕ್ಕೆ ನಂಬಿಸಿ ಎಲ್ಲ ಮಾಡ್ತಾ ಇದಾರಲ್ವಾ, ಅದು ನಿಜವಾಗ್ಲೂ ಅವರೇ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗತ್ತೆ. ಸೊ ಕಾದ್ ನೋಡೋಣ. ಇವಾಗ ನಿಮ್ಗೆ ಇಫ್ ಇನ್ ಕೇಸ್ ಈಗ ಜಮಾ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ, ಬಂದಿದ್ರೆ ದಯವಿಟ್ಟು ನೀವು ಯಾವ ಜಿಲ್ಲೆಯವರು, ಎಲ್ಲಿಂದ ನೋಡ್ತಾ ಇದ್ದೀರಾ, ನಿಮ್ಗೆ ಹಣ ಜಮಾ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಬಂದಿಲ್ಲ ಅಂದ್ರೂ ತಿಳಿಸಿ, ಬಂದಿದ್ರು ತಿಳಿಸಿ. ಸೊ 10ನೇ ತಾರೀಕಿನ ಒಳಗೆ ಎಕ್ಸ್ಪೆಕ್ಟೆಡ್ 16, 17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿ. ಸೊ ಜಮಾ ಆಗ್ತಾ ಇದೆ ಅಂತ ಹೇಳಿದಾಗ ವಿತ್ ಪ್ರೂಫ್ ಯಾರ್ಯಾರಿಗೆಲ್ಲ ಇರುತ್ತೆ ಅಂತ ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ವಿಡಿಯೋನ ಮಾಡಿ ಹೇಳ್ತೀನಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳಿ. ಅವಾಗ ನಿಮ್ಗೂ ಸಹ ಒಂದು ನಂಬಿಕೆ ಖಂಡಿತ ಬರುತ್ತೆ. ಇದಾಗಿದ್ದು ಗೃಹಲಕ್ಷ್ಮಿ ಅಪ್ಡೇಟ್. ಇದೇ ತರ ವಿಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ. ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.